ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಮೈಸೂರು ಜಿಲ್ಲೆ ವಿಶೇಷ ಚೇತನರಿಗೆ ದೊರಕುವ UDID ಕಾರ್ಡ್ ವಿತರಣೆಯಲ್ಲಿ 28ನೇ ಸ್ಥಾನದಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ. ಆ ಒಂದು 28ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ತರುವ ಒಂದು ಹಂತವಾಗಿ ಮೈಸೂರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 25/7/2022ರಂದು ವಿವಿಧ ಇಲಾಖೆ ಮುಖ್ಯಸ್ಥರ ಸಭೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅವರು ಅನುಮೋದನೆ ಮಾಡಿ ಈ ವಿಶೇಷ ಚೇತನರ ವಿಶಿಷ್ಟ ಗುರುತಿನ ಚೀಟಿಯ ವಿತರಣೆಯಲ್ಲಿ ಆಗುತ್ತಿರುವ ಲೋಪದೋಷಗಳನ್ನು ಶೀಘ್ರವಾಗಿ ಅದನ್ನು ಶಮನ ಮಾಡೋ ಉದ್ದೇಶದಿಂದ ಆಗಸ್ಟ್ ತಿಂಗಳ 1ನೇ ತಾರೀಕಿನಿಂದ ಡಿಸೆಂಬರ್ ತಿಂಗಳ 3ನೇ ತಾರೀಕಿನವರೆಗೆ, ಅಂದರೆ ಡಿಸೆಂಬರ್ 3 ವಿಶ್ವ ವಿಶೇಷ ಚೇತನರ ಒಂದು ದಿನ ಆಗಿರುತ್ತೆ. ಅದರ ಒಳಗಡೆ ಸುಮಾರು ಮೈಸೂರು ನಗರ ಮತ್ತು ಗ್ರಾಮೀಣ ಪ್ರದೇಶದ ಜಿಲ್ಲೆಗಳಲ್ಲಿ ಕನಿಷ್ಠ 50ರಿಂದ 60 UDID ಕ್ಯಾಂಪ್ಗಳನ್ನು ನಡೆಸಿ ಅದರ ಮುಖೇನ ಈಗ ಉಳಿದಿರುವ UDID ಕಾರ್ಡ್ಗಳನ್ನು ವಿತರಣೆ ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅದರಂತೆ ಈ ಆಗಸ್ಟ್ ತಿಂಗಳಿನಲ್ಲಿ ಪ್ರಥಮ ವಾರದಲ್ಲೇ ಈ ಒಂದು ಅಭಿಯಾನ ಆಗಲಿದೆ. ಆ ಮಹಾ ಅಭಿಯಾನ ಮೈಸೂರು ನಗರದಿಂದ ಶುರುವಾಗಿ ಡಿಸೆಂಬರ್ 3ನೇ ತಾರೀಕಿನವರೆಗೆ ಸುಮಾರು 6,000ರಿಂದ 7,000 ವಿಶೇಷ ಚೇತನರಿಗೆ ಈ ವೈದ್ಯಕೀಯ ತಪಾಸಣೆ ನಡೆಸಿ ಅವರ ಅಂಗವಿಕಲತೆಯ ಪರ್ಸೆಂಟೇಜನ್ನು ನೋಡಿ ಅದನ್ನು ಮುಖಾಂತರ ಅವರಿಗೆ ವಿಶಿಷ್ಟ ಗುರುತಿನ ಚೀಟಿಯನ್ನು ನೀಡುವ ಕ್ರಮ ತೆಗೆದುಕೊಳ್ಳಲು ನಾವು ಈಗ ಕಾರ್ಯಬದ್ಧರಾಗಿದ್ದೇವೆ. ಮತ್ತು ಇದಕ್ಕೆ ಎಲ್ಲ ಕಡೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಈ ಕಾರ್ಪೊರೇಷನ್ ವಲಯ ಕಚೇರಿಗಳ ಮಟ್ಟದಲ್ಲಿ ಈ ಡಾಕ್ಟರ್ಗಳನ್ನು ನಿಯೋಜನೆ ಮಾಡಿ ಅಲ್ಲೇ ವಿಶೇಷ ಚೇತನರಿಗೆ ಅವರ ಬಾಗಿಲಿಗೆ ಬಂದು ಅವರನ್ನು ಐಡೆಂಟಿಫೈ ಮಾಡಿ ಮತ್ತು ಅವರನ್ನು ಏನು ಅವರ ದೊರಕೆ ಬೇಕಾದ ಸೌಲಭ್ಯಗಳಿಗೆ ಈಗ UDID ಕಾರ್ಡ್ ವಿತರಣೆಯಲ್ಲಿ ತೊಡಕುಂಟಾಗಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಅವರಿಗೆ UDID ಕಾರ್ಡ್ ವಿತರಣೆ ಮಾಡುವ ಕ್ರಮ ತೆಗೆದು. ಯಾಕೆಂದರೆ ಆಸ್ಪತ್ರೆಗಳಿಗೆ ಹೋಗಿ ಇವರು ದಿನಗಟ್ಟಲೆ ಗಂಟೆಗಟ್ಟಲೆ ಕಾಯೋ ಅವಕಾಶವನ್ನು ಇದರಿಂದ ಇದಾಗತ್ತೆ ಮತ್ತು ಅವರ ಕಾರ್ಯಕ್ಷಮತೆ ಮತ್ತು ಡಾಕ್ಟ್ರುಗಳು ಅಷ್ಟು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಹಾಗಾಗಿ ಈ ಒಂದು UDID ವಿಶೇಷ ಶಿಬಿರಗಳಲ್ಲಿ ಈ ಡಾಕ್ಟ್ರುಗಳು ಪ್ರತ್ಯೇಕವಾಗಿ ಬಂದು ಅವರನ್ನು ಪ್ರತ್ಯೇಕವಾಗಿ ತಪಾಸಣೆ ಮಾಡಿ ಅವರ ಪರ್ಸೆಂಟೇಜನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಬೇಕಾದ ಎಲ್ಲ ಇದನ್ನು ಮಾಡಿ ಅದನ್ನು ಅಪ್ಲೋಡ್ ಮಾಡುವಂಥ ಕ್ರಮವನ್ನು ಈ ಆಗಸ್ಟ್ ತಿಂಗಳಿಂದ ಶುರು ಮಾಡಿ ಡಿಸೆಂಬರ್ವರೆಗೆ ನಡೆದು ಅದರ ನಂತರ ಅದು ತಪಾಸಣೆ ಮಾಡಿ ಎಷ್ಟು ನಾವು ಇದರಲ್ಲಿ ಯಶಸ್ವಿಯಾಗಿದೆ ಅನ್ನೋದನ್ನು ಮುಂದಿನ ತಿಂಗಳಲ್ಲಿ ತಮಗೆ ತಿಳಿಸ್ತೇವೆ. ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಸರ್?